ಸ್ಟೂಡೆಂಟ್ಸ್ ಟುಡೇ ಕ್ಲಾಸ್ ಕಂಪ್ಯಾರಿಸನ್ ಆಫ್ ನಂಬರ್ಸ್ ಅಂದರೆ ಏನಿರಬೇಕು ಅಂದರೆ ಸಂಖ್ಯೆಗಳನ್ನು ಹೋಲಿಕೆ ಮಾಡೋದು. ಯಾವ ರೀತಿ ನಾವು ಸಂಖ್ಯೆಗಳನ್ನು ಹೋಲಿಕೆ ಮಾಡ್ತೀವಿ, ಸೊ ಇದು ಸ್ವಲ್ಪ ಇಂಪಾರ್ಟೆಂಟ್ ಇರುತ್ತೆ. ಅಂದರೆ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಕೇಳ್ತಾರೆ, ಒಲಿಂಪಿಯಾಡ್ ಎಕ್ಸಾಮು ಅಲ್ಲೆಲ್ಲ ಕೇಳ್ತಾರೆ. ಅದಕ್ಕೆ ನೀವು ಅತ್ಯಂತ ಈಸಿಯಾಗಿ ಇದನ್ನು ನೀವು ಯಾವ ರೀತಿ ಕಲಿಬೋದು ಅಂತ ನಾನು ಹೇಳ್ತೀನಿ ನಿಮಗೆ. ನೋಡಿ, ಇಲ್ಲಿ ಅದರಲ್ಲಿ ಫಸ್ಟ್ ನಾವೇನು ನೋಡ್ತೀವಪ್ಪ ಅಂದರೆ, ಇಫ್ ದ ನ್ಯೂಮಿರಿಯಲ್ಸ್ ಹ್ಯಾವ್ ಎ ಡಿಫರೆಂಟ್ ನಂಬರ್ಸ್ ಆಫ್ ಎ ಡಿಜಿಟ್ಸ್ ದೆನ್ ದ ನಂಬರ್ಸ್ ವಿತ್ ಮೋರ್ ನಂಬರ್ ಆಫ್ ಎ ಡಿಜಿಟ್ ಈಸ್ ಗ್ರೇಟರ್. ಅಂದರೆ ಇಲ್ಲಿ ನಂಬರ್ಗಳನ್ನು ಕೊಟ್ಟಿದ್ರು. ಒಂದು ಎಕ್ಸಾಂಪಲ್ ಅನ್ನ ತಗೊಂತೀನಿ ನಿಮಗೆ, ಹೌದಾ? ಇಲ್ಲಿ ನೋಡಿ, 7214 415 ಇದೆ. ಅಂದ್ರೆ ಫಸ್ಟ್ ನಾವೇನ್ ನೋಡ್ತೀವಪ್ಪ, ಅಂಕಿ ಅಂಶಗಳನ್ನ. ಇಫ್ ದ ನ್ಯೂಮಿರಿಯಲ್ ಹ್ಯಾವ್ ಡಿಫರೆಂಟ್ ಅಂದ್ರೆ ಇಲ್ಲಿ ಅಂಕಿಗಳು ಏನಾಗಿದಾವೆ ಅಂದ್ರೆ ವಿಭಿನ್ನವಾಗಿದ್ದಾವೆ. ಇಲ್ಲಿ ನೋಡಿ, 1 2 3 4 ಡಿಜಿಟ್ ಇದಾವೆ. ಇಲ್ಲಿ 1s 10s 100 ಇಲ್ಲಿ 3 ಡಿಜಿಟ್ ಇದಾವೆ. ಸೊ ಇದು ನೋಡಿದ ತಕ್ಷಣ ಹೇಳ್ಬೋದು ನಾವು ಯಾವುದು ಗ್ರೇಟರ್ ಇದೆ ಅಂತ. ದೆನ್ ದ ನಂಬರ್ ವಿತ್ ಮೋರ್ ನಂಬರ್ ಆಫ್ ಎ ಡಿಜಿಟ್ ಈಸ್ ಗ್ರೇಟರ್. ಯಾವುದು ಮೋರ್ ನಂಬರ್ ಇದೆಯಲ್ಲ ಅದನ್ನ ನಾವು ಗ್ರೇಟರ್ ಅಂತ ಹೇಳ್ತೀವಿ. ಸೊ 7214 ನಾವು ಗ್ರೇಟರ್ ದೆನ್ 415 ಅಂತ ಹೇಳ್ತೀವಿ. ಒಂದೇ ಪಾಯಿಂಟ್ ಏನಪ್ಪಾ ಅಂದ್ರೆ, ಇಲ್ಲಿ ನೀವು ನಂಬರ್ಸ್ ಅನ್ನ ಚೆಕ್ ಮಾಡ್ಬೇಕು. ಇಲ್ಲಿ ಯಾವುದು ಮೋರ್ ಡಿಜಿಟ್ಸ್ ಇದಾವೆ ಅಂತ, ಅಂದ್ರೆ ಮೋರ್ ನಂಬರ್ ಆಫ್ ಡಿಜಿಟ್ಸ್ ಅಂತ ಹೇಳ್ತೀವಿ, ಹೌದಾ? ಅದು ಯಾವ್ದು ಇರುತ್ತೋ ಅದನ್ನ ನಾವು ಗ್ರೇಟರ್ ಅಂತ ಹೇಳ್ತೀವಿ, ಒಂದನೇದು. ನೆಕ್ಸ್ಟ್ ಎರಡನೇದು ಏನಪ್ಪಾ ಅಂದ್ರೆ, ಸೊ ಇಲ್ಲಿ ನೋಡಿ, ಎರಡನೇ ಎಕ್ಸಾಂಪಲ್ ತಗೊಂತ ಇದೀನಿ. ಇಲ್ಲಿ ಎರಡನೇ ಎಕ್ಸಾಂಪಲ್ ಏನಿದೆ ಅಂತ ಅಂದ್ರೆ 8542 3142. ಅಂದ್ರೆ ಇಲ್ಲಿ ಸೇಮ್ ನಂಬರ್ಸ್ ಇದೆ, ನ್ಯೂಮರಿಯಲ್ಸ್ ಈ ಸಂಖ್ಯೆಯಲ್ಲಿ 4 ಡಿಜಿಟ್ ನಂಬರ್ಸ್ ಅಂಕಿಗಳಿದಾವೆ, ಡಿಜಿಟ್ ಇದಾವೆ. ಈ ಸಂಖ್ಯೆಯಲ್ಲಿ 4 ಡಿಜಿಟ್ಸ್ ಇದಾವೆ. ಅಂದ್ರೆ ಡಿಜಿಟ್ಸ್ ಆರ್ ಸೇಮ್ ಇಫ್ ದ ನ್ಯೂಮರಿಯಲ್ಸ್ ಹ್ಯಾವ್ ಎ ಸೇಮ್ ನಂಬರ್ ಆಫ್ ಡಿಜಿಟ್ಸ್. ಇಲ್ಲಿ ಸೇಮ್ ನಂಬರ್ ಆಫ್ ಡಿಜಿಟ್ಸ್ ಇದ್ದಾಗ ಏನ್ ಮಾಡ್ಬೇಕು? ಸೊ ಹಂಗಿದ್ದಾಗ ಏನ್ ಮಾಡ್ಬೇಕಂದ್ರೆ, ನಾವು ಇಟ್ ಸ್ಟಾರ್ಟ್ ಲೆಫ್ಟ್ ಇಂದ ರೈಟಿಗೆ ನಾವು ಅಂಕಿಗಳನ್ನ ಡಿಜಿಟ್ಸ್ ಅನ್ನು ಹೋಲಿಕೆ ಮಾಡಬೇಕು ನಾವು. ಇಲ್ಲಿ ಏನಿದೆ ನೋಡಿ, 8542 ಇದೆ. ಇಲ್ಲೇನಿದೆ 3142. ಅಂದ್ರೆ ಇಲ್ಲಿ 8000 ಇದೆ, ಹೌದಾ? ಇಲ್ಲಿ ಏನಿದೆ, ಇಲ್ಲಿ 3000 ಇದೆ. ಅಂದ್ರೆ ಯಾವ್ದು ದೊಡ್ಡದಿದೆ ಹಂಗಾದ್ರೆ? ಸೊ 8000 ಈಸ್ ಗ್ರೇಟರ್ ದೆನ್ ಅಂತ ಹೇಳ್ತೀವಿ ನಾವು, ಹೌದಾ? ಅದಕ್ಕೆ ನಾವು ಇಲ್ಲಿ ಏನ್ ಮಾಡ್ತೀವಿ, 8542 ಈಸ್ ಗ್ರೇಟರ್ 3146 ಅಂತ ಬರಿತೀವಿ. ಅಂದ್ರೆ ಈ ಸ್ಟೆಪ್ ಅಲ್ಲಿ ಏನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ, ಇಲ್ಲಿ ಲೆಫ್ಟ್ ಇಂದ ರೈಟಿಗೆ ಅಂಕಿಗಳನ್ನ ಹೋಲಿಕೆ ಮಾಡ್ಕೊಂತ ಹೋಗ್ಬೇಕು ನಾವು. ಇದನ್ನ ನಾವು ಒಂದ್ ವೇಳೆ ಇದು ಏನಾದ್ರೂ ಸೇಮ್ ಇತ್ತಂದ್ರೆ 1000 ಪ್ಲೇಸ್ ಅಂತ ಹೇಳ್ತೀವಿ. 1000 ಪ್ಲೇಸ್ ಅಂತ ಹೇಳ್ತೀವಿ. 1000 ಪ್ಲೇಸ್ ಅಲ್ಲಿ ಇಲ್ಲಿ 8000 ಇದೆ, ಇದು ಏನಿದೆ 3000 ಇದೆ. ಇದಕ್ಕೆ ಇದನ್ನ ನಾವು ಗ್ರೇಟರ್ ದೆನ್ ಅಂತ ಬರ್ತೀವಿ. ನೆಕ್ಸ್ಟ್ ಎಕ್ಸಾಂಪಲ್ ಗೆ ಹೋಗೋಣ ನಾವು. ಇಲ್ಲಿ ನೋಡಿ, ಇಲ್ಲಿ 9251 ಇದೆ, 9243 ಇದೆ. ಇಲ್ಲಿ ಏನಾಗಿದೆ ಅಂತಂದ್ರೆ ನೋಡ್ರಿ, ಇಫ್ ದ ಡಿಜಿಟ್ ಅಟ್ 1000 ಪ್ಲೇಸ್ ಆರ್ ಸೇಮ್, 1000 ಪ್ಲೇಸ್ ಸೇಮ್ ಇದೆ. ಇಲ್ಲಿ 9 ಇದೆ, ಇಲ್ಲಿ 9 ಇದೆ. ಬೇಕಾದ್ರೆ ನೀವು ಹೋಲಿಕೆ ಮಾಡಬಹುದು. ಇದು 1000 ಪ್ಲೇಸ್, ಇದು 1000 ಪ್ಲೇಸ್ ಆರ್ ಸೇಮ್. ಆಮೇಲೆ ಏನ್ ಮಾಡ್ಬೇಕು, 1000 ಪ್ಲೇಸ್ ಆರ್ ಸೇಮ್ ಇದ್ರೆ ಸೊ ನೆಕ್ಸ್ಟ್ 100 ಪ್ಲೇಸಿಗೆ ಹೋಗ್ಬೇಕು. 100 ಪ್ಲೇಸ್ ನೋಡಿ, 100 ಪ್ಲೇಸ್ ಅಲ್ಲಿ ಇಲ್ಲೇನಿದೆ 2 ಇದೆ, ಇಲ್ಲಿ 2 ಇದೆ. ಓಕೆ, 2 ಇಲ್ಲೇನಿದೆ, ಇಲ್ಲಿ ಕೂಡ 2 ಇದೆ. ಅಂದ್ರೆ ಇಲ್ಲೇನಾಯ್ತು ಹಂಗಾದ್ರೆ ನಮಗೆ 100 ಪ್ಲೇಸ್ ಕೂಡ ಸೇಮ್ ಆಯ್ತು. 100 ಪ್ಲೇಸ್ ಸೇಮ್ ಆದ್ರೆ ನೆಕ್ಸ್ಟ್ ನಾವೇನ್ ಮಾಡಬೇಕು, 10th ಪ್ಲೇಸ್ಗೆ ಹೋಗ್ಬೇಕು. 10th ಪ್ಲೇಸ್ ಅಲ್ಲಿ ಇಲ್ಲಿ 5 ಇದೆ, ಇಲ್ಲಿ 4 ಇದೆ. ಅಂದ್ರೆ ಯಾವುದು ಗ್ರೇಟರ್ ದೆನ್ ಆಗುತ್ತೆ ನಮಗೆ? ನೋಡಿ, ಇದು 5, ಇದು 4 ಇದೆ. ಅಂದ್ರೆ ಇದೇ ಗ್ರೇಟರ್ ದೆನ್ 5 ಗ್ರೇಟರ್ ದೆನ್ 9251 ಗ್ರೇಟರ್ ದೆನ್ 9243 ಅಂತ ಹೇಳ್ತೀವಿ. ಈ ರೀತಿ ಹೋಲಿಕೆ. ನೆಕ್ಸ್ಟ್ ಎಕ್ಸಾಂಪಲ್ ಅಲ್ಲಿ ಏನಿದೆ ಅಂತ ನೋಡೋಣ. ಇಲ್ಲಿ ನೋಡಿ, 6435 6430 ಅಂತ ಇದೆ. ಇಲ್ಲಿ ಕೂಡ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ 1000 ಪ್ಲೇಸ್ ಅನ್ನ ಫಸ್ಟ್ ಹೋಲಿಕೆ ಮಾಡ್ತೀವಿ. ಇಲ್ಲಿ 6 ಇದೆ, ಇಲ್ಲಿ 6 ಇದೆ, ಸೇಮ್. ನೆಕ್ಸ್ಟ್ 100 ಪ್ಲೇಸ್ ಅನ್ನ ನೋಡೋಣ. 100 ಪ್ಲೇಸ್ ಇಲ್ಲಿ 4 ಇದೆ, ಇಲ್ಲಿ 4 ಇದೆ. ಸೊ ಇದು ಕೂಡ ಈಕ್ವಲ್ ಸೇಮ್ ಇದೆ. ನೆಕ್ಸ್ಟ್ ಏನ್ ಮಾಡ್ತೀವಿ ನಾವು, 10th ಪ್ಲೇಸ್ ಅಲ್ಲಿ ಹೋಗ್ತೀವಿ. 10th ಪ್ಲೇಸ್ ಅಲ್ಲಿ ಇಲ್ಲಿ 3 ಇದೆ, ಸೊ ಇಲ್ಲಿ ಕೂಡ 3 ಇದೆ, ಇದು ಸೇಮ್ ಇದೆ.
ಆಮೇಲೆ ಒನ್ಸ್ ಪ್ಲೇಸ್ ಅನ್ನ ತಗೊಂತೀವಿ. ನೋಡಿ ಇದು 5 ಇದೆ, ಸೊ ಇದು ಏನಿದೆ 0 ಇದೆ ಅಂದ್ರೆ ಹಂಗಾದ್ರೆ ಯಾವ್ದು ಗ್ರೇಟರ್ ದೆನ್ ಆಗುತ್ತೆ? ಇದು 5 ಗ್ರೇಟರ್ 0ಗಿಂತ. ಅವಾಗ ನಾವ್ ಏನ್ ಮಾಡ್ತೀವಿ? ಗ್ರೇಟರ್ ದೆನ್ 6435 ಇಸ್ ಗ್ರೇಟರ್ ದೆನ್ 6430. ಈ ರೀತಿ ನಾವು ನಂಬರ್ಸ್ ಅನ್ನ ಕಂಪೇರ್ ಮಾಡ್ಕೊಂತ ಹೋಗ್ತೀವಿ. ಇದು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ ಎಷ್ಟು ಪಾಯಿಂಟ್ಸ್ ಅನ್ನ ನೀವು ತಿಳ್ಕೋಬೇಕು ಅಂದ್ರೆ ಫಸ್ಟ್ ನಂಬರ್ಸ್ ಅನ್ನ ನೋಡ್ಕೋಬೇಕು. ನಂಬರ್ ಡಿಫ್ರೆಂಟ್ ನಂಬರ್ ಕೊಟ್ಟಿದ್ರು ಅಂದ್ರೆ ಯಾವ ಜಾಸ್ತಿ ಡಿಜಿಟ್ ನಂಬರ್ಗಳು ಇದಾವಲ್ಲ, ಆಟೋಮೆಟಿಕ್ ಅದು ಏನಾಗುತ್ತೆ ಇಲ್ಲಿ ನಮಗೆ ಗ್ರೇಟರ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ನಾವು ಏನ್ ತಗೊಂತೀವಿ ಅಂತಂದ್ರೆ 1000 ಪ್ಲೇಸ್ ಅನ್ನ ನೋಡ್ತೀವಿ. 1000 ಪ್ಲೇಸ್ ಅಲ್ಲಿ ಯಾವ್ದು ಬಿಗ್ ಇದೆ ಅದನ್ನ ನಾವು ಗ್ರೇಟರ್ ದೆನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಎಕ್ಸಾಂಪಲ್ ಏನಿದೆ ಅಂತಂದ್ರೆ 1000 ಪ್ಲೇಸ್ ಆರ್ ಈಕ್ವಲ್ ಇದೆ, ನೆಕ್ಸ್ಟ್ 100 ಪ್ಲೇಸ್ ಆರ್ ಈಕ್ವಲ್ ಇದೆ. ಆಮೇಲೆ 10th ಪ್ಲೇಸ್ ಅನ್ನ ನೋಡ್ತೀವಿ. 10th ಪ್ಲೇಸ್ ಅಲ್ಲಿ ಯಾವ್ದು ದೊಡ್ಡದಿದೆಯಲ್ಲ ಅದನ್ನ ನಾವು ಏನ್ ಮಾಡ್ತೀವಿ? ಇಲ್ಲಿ ಗ್ರೇಟರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, 100,000 ಪ್ಲೇಸ್ ಈಕ್ವಲ್ ಮತ್ತೆ 100 ಪ್ಲೇಸ್ ಈಕ್ವಲ್ ಮತ್ತೆ 10th ಪ್ಲೇಸ್ ಈಕ್ವಲ್ 1st ಪ್ಲೇಸ್ ಅಲ್ಲಿ ಅದು ಏನಾಗಿದೆ? ಗ್ರೇಟರ್ ಆಗಿದೆ. 5 ಈಸ್ ಗ್ರೇಟರ್ 0 ಅಂತ ಹೇಳ್ತೀವಿ. ಸೊ ಹಾಗಾಗಿ ನೋಡಿ ನೆಕ್ಸ್ಟ್ ಎಕ್ಸಾಂಪಲ್ ತಗೊಂತೀನಿ ನಾನೀಗ ನಿಮಗೆ. ಇಲ್ಲಿ ಇಲ್ಲಿ 3969 ಇದೆ, ಇಲ್ಲಿ 3964 ಇದೆ. ಇಲ್ಲಿ ನೋಡ್ಬೋದು ನೀವು 100 ಪ್ಲೇಸ್ ಇಲ್ಲಿ 3 ಇದೆ, ಸೊ ಇಲ್ಲಿ ಕೂಡ 3 ಇದೆ, ಈಕ್ವಲ್ ಇದೆ. ಸೊ ಆಮೇಲೆ 1000 ಪ್ಲೇಸ್ 3 ಇದೆ, 3 ಇದೆ. 100 ಪ್ಲೇಸ್ ಇಲ್ಲಿ 9 ಇದೆ, ಸೊ ಇಲ್ಲಿ ಕೂಡ 9 ಇದೆ, ಇದು ಈಕ್ವಲ್. ಮತ್ತೆ 10th ಪ್ಲೇಸ್ ಕೂಡ ಈಕ್ವಲ್ ಇದೆ. ಸೊ 1st ಪ್ಲೇಸ್ ಅಲ್ಲಿ 9 ಇದೆ, 4 ಇದೆ, ಸೊ ಇದನ್ನ ನಾವು ಗ್ರೇಟರ್ ದೆನ್ ಅಂತ ಹೇಳ್ತೀವಿ. ಗ್ರೇಟರ್ ದೆನ್. ಸೊ ಈ ರೀತಿ ಹಾಕಿದ್ರೆ ಇದು ದೊಡ್ಡದಿದೆ, ಇದಕ್ಕಿಂತ ಇದು ದೊಡ್ಡದು ಅಂತ ಹೇಳ್ತೀವಿ. ಒಂದ್ ವೇಳೆ ಹಿಂಗ್ ಹಾಕಿದ್ವಪ್ಪ ಅಂತ ಅಂದ್ರೆ, ಸೊ ಈಗ ಇನ್ನೊಂದು ಎಕ್ಸಾಂಪಲ್ ಅನ್ನು ತಗೊಂತೀನಿ ನೋಡಿ. ಇದನ್ನ ಎಕ್ಸಾಂಪಲ್ ಅನ್ನ ಹೇಳ್ತೀನಿ. ಇಲ್ಲಿ 9000 ಇಲ್ಲಿ ಬರ್ಬಿಡ್ತೀನಿ 9 ನೋಡಿ 434, ಇದು 9434 ಅಂತ ಇದೆ, ಹೌದಾ? ಹಾಗಾದ್ರೆ ಇದರಲ್ಲಿ ಯಾವುದು ದೊಡ್ಡದಿದೆ ಅಂದ್ರೆ ನಾವು ನೇರವಾಗಿ ಹೇಳ್ತೀವಿ, ಯಾಕಂದ್ರೆ ಡಿಜಿಟ್ ಇದು 4 ಡಿಜಿಟ್ ಇದೆ, ಇದು 3 ಡಿಜಿಟ್ ಇದೆ. ಸೊ ಇದು 434 ಇದಕ್ಕಿಂತ ಕಡಿಮೆ ಇದೆ ಅಂದ್ರೆ ಲೆಸ್ ಇದೆ ಅಂತ ಹೇಳ್ತೀವಿ. ಸೊ ನೋಡಿ ಈ ರೀತಿ ಲೆಸ್ ದೆನ್ ಮಾರ್ಕ್ ಅನ್ನ ಹಾಕ್ತೀವಿ. 434 ಲೆಸ್ ದೆನ್ ಯಾವ್ದಕ್ಕಿಂತ 9434ಗೆ ಅಂತ. ಸೊ ಇಲ್ಲಿ ಕೂಡ ನೋಡಿ ಈ ಎಕ್ಸಾಂಪಲ್ ನೋಡಿದಾಗ ಇಲ್ಲಿ 1000 ಪ್ಲೇಸ್ ಅಲ್ಲಿ 1 ಇದೆ, ಇಲ್ಲಿ ಎಷ್ಟಿದೆ? 2 ಇದೆ. 1000 ಯಾವ್ದು ದೊಡ್ಡದಿದೆ ಅಂದ್ರೆ ಸೊ ಇದು ದೊಡ್ಡದಿದೆ. ಸೊ ನಾವು ಆರಾಮಾರ್ಕ್ ಅನ್ನ ಯಾವ ರೀತಿ ಹಾಕ್ಬೇಕು ಅಂದ್ರೆ ಈ ರೀತಿ ಹಾಕ್ಬೇಕು. ಅಂದ್ರೆ 1532 ಲೆಸ್ ದೆನ್ ಯಾವ್ದಕ್ಕಿಂತ 2341ಗಿಂತ. ಸೊ ಈ ರೀತಿ ನಾವು ಕಂಪ್ಯಾರಿಸನ್ ಆಫ್ ನಂಬರ್ಸ್ ಅನ್ನ ಕಲ್ತ್ಕೊಂತ ಹೋಗ್ತೀವಿ. ಸೊ ಇಲ್ಲೊಂದು 2ರಿಂದ 3 ನೀವು ಪಾಯಿಂಟ್ಸ್ ಅನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡ್ರೆ ಸೊ ಪ್ರತಿಯೊಂದು ಲೆಕ್ಕ ಯಾವ ಲೆಕ್ಕ ಕೊಟ್ಟರು ಕೂಡ ಮಾಡ್ತೀರಿ. ಏನಂದ್ರೆ ಇನ್ನೊಂದ್ಸಲ ಹೇಳ್ಬಿಡ್ತೀನಿ. ಫಸ್ಟ್ ಡಿಜಿಟ್ ಅನ್ನ ನೋಡ್ಬೇಕು, ಯಾವ್ದು ಡಿಜಿಟ್ ಜಾಸ್ತಿ ಇರುತ್ತಲ್ಲ ಅದನ್ನ ನಾವು ಗ್ರೇಟರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಬಂದ್ರೆ 1000 ಪ್ಲೇಸ್ ಅನ್ನ ಹೋಲಿಕೆ ಮಾಡ್ಕೊಂತ ಹೋಗ್ಬೇಕು. ಅದೇನಾದ್ರೂ ಈಕ್ವಲ್ ಇದ್ರೆ 100 ಪ್ಲೇಸ್ ಅನ್ನ ಹೋಲಿಕೆ ಮಾಡ್ಬೇಕು. ಅದು ಈಕ್ವಲ್ ಇದ್ರೆ ಯಾವ್ದನ್ನ 10th ಪ್ಲೇಸ್ ಅನ್ನ ಹೋಲಿಕೆ ಮಾಡಬೇಕು. ಆಮೇಲೆ 1st ಪ್ಲೇಸ್ ಅನ್ನ ಹೋಲಿಕೆ ಮಾಡಬೇಕು. ಯಾವ್ದು ದೊಡ್ಡದಿರುತ್ತಲ್ಲ ಆ ಕಡೆಗೆ ನಾವೇನ್ ಮಾಡ್ಬೇಕು? ಆರೋ ಮಾರ್ಕ್ ಅನ್ನ ಹಾಕಿ ಗ್ರೇಟರ್ ದೆನ್ ಅಂತ ಹೇಳ್ಬೇಕು. ಯಾವ್ದು ಕಡಿಮೆ ಇದ್ರೆ ಇದ್ ಕಡೆ ಕಡಿಮೆ ಇದ್ರೆ ನಾವು ಲೆಸ್ ದೆನ್ ಅಂತ ಹೇಳ್ತೀವಿ. ಈ ರೀತಿ ನಾವು ಕಂಪ್ಯಾರಿಸನ್ ಆಫ್ ನಂಬರ್ಸ್ ಅನ್ನ ಕಲ್ತ್ಕೊಂತ ಹೋಗ್ತೀವಿ. ಮತ್ತೆ ಈ ಕ್ಲಾಸ್ ಇಷ್ಟ ಆದರೆ ನಿಮಗೆ ಲೈಕ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಏನಾದರೂ ನಿಮಗೆ ಯಾವ್ದಾರ ಟಾಪಿಕ್ ಡೌಟ್ಸ್ ಇದ್ರೆ ಮಾಡಬೇಕು ಅನ್ಸಿದ್ರೆ ಸೊ ನೀವು ಕಾಮೆಂಟ್ಸಲ್ಲಿ ಕಾಮೆಂಟ್ ಮಾಡಿ. ಸೊ ಅದ್ರ ಬಗ್ಗೆ ನಾವು ವಿಡಿಯೋ ಮಾಡಿ